ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ತರಗತಿಯಲ್ಲಿ ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮವಾಗಿರುತ್ತದೆ. SSLC ಪರೀಕ್ಷಾ ದೃಷ್ಟಿಯಿಂದ 4 ಅಂಕಕ್ಕೆ ಬರಬಹುದಾದ ಒಂದು ಪ್ರಮೇಯ. ಈ ಪ್ರಮೇಯವನ್ನು ಇವತ್ತಿನ ಒಂದು ತರಗತಿಯಲ್ಲಿ ಸಾಧಿಸೋಣ. ಮೊದಲಿಗೆ ದತ್ತ ನೋಡ್ರಿ, ಇಲ್ಲಿ ABC ಮತ್ತು PQR ಎರಡು ತ್ರಿಭುಜಗಳನ್ನು ಕೊಟ್ಟರು. ನಾವು ಹತ್ರ ABC ಮತ್ತು PQR ತ್ರಿಭುಜ ಅಂತ ತಗೋಬೇಕು. ಜೊತೆಗೆ ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಅಂತ ಬರ್ಕೋಬೇಕು. ಯಾಕಂತಂದ್ರೆ ಅವ್ರು ಆಲ್ರೆಡಿ ದತ್ತದಾಗ ಹೇಳಿಕೆಳ ಕೊಟ್ಟಾರ ಸಮರೂಪ ಅಂತ ಹೇಳಿ. ಅದಕ್ಕೆ ABC ಮತ್ತು PQR ಎರಡು ಸಮರೂಪಿ ತ್ರಿಭುಜಗಳನ್ನು ತಕ್ಕೋಬೇಕು. ನೋಡಿರಿ, ಇಲ್ಲಿ ABC ಮತ್ತು PQR ಎರಡು ತ್ರಿಭುಜಗಳು ಸಮರೂಪಿಗಳಾಗಿವೆ. ಇನ್ನು ಸಾಧನೀಯ ಏನು ಸಾಧಿಸಬೇಕಾಗೈತಿ ನಾವು ಅಂದ್ರೆ ಸಮರೂಪಿ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅಂದರೆ ABC ಮತ್ತು PQR ಎರಡು ತ್ರಿಭುಜಗಳು ಸಮರೂಪಿ ಅದಾವು, ಅವುಗಳ ವಿಸ್ತೀರ್ಣಗಳ ಅನುಪಾತ. ಅದಕ್ಕೆ ವಿಸ್ತೀರ್ಣ ABC ಡಿವೈಡೆಡ್ ಬೈ ಅನುಪಾತ ಅಂದ್ರೆ ಭಾಗಿಸ್ಬೇಕು ವಿಸ್ತೀರ್ಣ PQR = ಅವುಗಳ ವಿಸ್ತೀರ್ಣಗಳ ಅನುಪಾತ ಎದಕ್ಕೆ ಸಮಾಗಿರ್ಬೇಕಂದ್ರೆ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮಾಗಿರ್ಬೇಕು. ಅನುರೂಪ ಬಾಹು ಅಂತಂದ್ರೆ AB, ಇಲ್ಲಿ AB ಬಾಹು ತೊಗೊಂಡ್ರೆ ಹೆಚ್ಚು ಕಡೆ PQ ಬಾಹು ತೊಗೋಬೇಕು. ಅದಕ್ಕೆ ಇಲ್ಲಿ ನೋಡ್ರಿ AB/PQ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ. ಅದಕ್ಕೆ ಅನುಪಾತ ಮಾಡ್ಕೊಂಡು ಅದನ್ನು ವರ್ಗ ಮಾಡ್ಕೋಬೇಕು, AB/PQ². ಅದೇ ರೀತಿ BC ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಬಾಹು QR, BC/QR² ಅದೇ ರೀತಿ AC ಅಥವಾ CA ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಬಾಹು PR². ಇದನ್ನು ನಾವು ಪ್ರೂವ್ ಮಾಡಬೇಕಾಗಿತ್ತು. ಇದನ್ನು ಸಾಧಿಸಬೇಕಾದ್ರೆ ಒಂದು ಸ್ವಲ್ಪ ನಾವು ರಚನೆಯನ್ನು ಮಾಡ್ಕೋಬೇಕು. ರಚನೆ ನೋಡ್ರಿ, ಈ ABC ಮತ್ತು PQR ತ್ರಿಭುಜಗಳ ಎತ್ತರಗಳನ್ನು ಅಳಿಬೇಕು ನಾವು. ಎತ್ತರ ಅಂತಂದ್ರೆ ಅಥವಾ ನಾವು ಇಲ್ಲೇನು ಹೇಳ್ಬೋದು, BC ಲಂಬ AM, ಅದೇ ರೀತಿ QR ಲಂಬ PN ಎಳೆದಿದೆ. ಇವ AM ಮತ್ತು PN ಇವು ತ್ರಿಭುಜದ ಎತ್ತರಗಳು. ಇನ್ನು ಸಾಧನೆ ನೋಡ್ರಿ, ಮೊದಲಿಗೆ ನಾವು ಯಾವ ರೀತಿ ಸಾಧಿಸ್ಬೇಕಂತಂದ್ರೆ ಈ ABC ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕು ನಾವು. ವಿಸ್ತೀರ್ಣ ABC ತ್ರಿಭುಜದ ವಿಸ್ತೀರ್ಣ 1/2 ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ ಅಂತ ಸೂತ್ರ ಆಯ್ತು ನಮಗೆ. ಅದಕ್ಕೆ ವಿಸ್ತೀರ್ಣ ABC 1/2 ಇಂಟು ಪಾದ ಯಾವುದಂತಂದ್ರೆ ಇಲ್ಲಿ BC. ಅದೇ ರೀತಿ ಪಾದಭಾಗಿಗಳು ಇಳಿದಿರ್ತಕ್ಕಂಥ ಲಂಬ AM ಏನಾಗಿರ್ತೈತೆ ಅಂತಂದ್ರೆ ಎತ್ತರ ಆಗಿರ್ತದೆ. ನೆಕ್ಸ್ಟ್ ಈಚೆ ಕಡೆ ತ್ರಿಭುಜ PQRನ ವಿಸ್ತೀರ್ಣ 1/2 ಇಂಟು ಪಾದಬಾಹು ಗುಂಡ್ಲೆ ಎತ್ತರ. ಪಾದಬಾಹು QR ಪಾದಬಾಹು ಎತ್ತರ PN ಲಂಬ. ಆದ್ದರಿಂದ ಈಗ ನಾವೇನು ಮಾಡ್ಬೇಕಂತಂದ್ರೆ ವಿಸ್ತೀರ್ಣ ABC ಮತ್ತು ವಿಸ್ತೀರ್ಣ PQRಗಳನ್ನು ಕಂಡುಹಿಡಿದೆವು. ಆ ಎರಡನ್ನು ಭಾಗಿಸ್ಬೇಕು. ಯಾಕಂತಂದ್ರೆ ನಾವು ಸಾಧನೆಯಾದಾಗ ಆ ಎರಡು ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತ ಐತಿ. ಅದಕ್ಕೆ ತ್ರಿಭುಜ ABC ಮತ್ತು ತ್ರಿಭುಜ PQRನ ವಿಸ್ತೀರ್ಣಗಳ ಅನುಪಾತ ತಗೋಬೇಕು. ವಿಸ್ತೀರ್ಣ ABC ಡಿವೈಡೆಡ್ ಬೈ ವಿಸ್ತೀರ್ಣ PQR 1/2 BC ಇಂಟು AM ಹೋಲ್ ಡಿವೈಡೆಡ್ ಬೈ 1/2 ಇಂಟು QR ಇಂಟು PN ಮಾಡ್ತೀವಿ. ನೆಕ್ಸ್ಟ್ ಇಲ್ಲಿ ಏನಾಗ್ತದೆ ನೋಡ್ರಿ, ಈ 1/2 ಕ್ಯಾನ್ಸಲ್ ಆಗ್ತೈತಿ. BC/QR ಇಂಟು AM/PN ಬರ್ತೈತಿ. ಇದಕ್ಕೆ ನಾವು ಹೇಳಿಕೆ 1 ಅಂತ ಹೇಳಿ ತಗೋಬೇಕು. ನೆಕ್ಸ್ಟ್ ಅದೇ ರೀತಿ ಈಗ ತ್ರಿಭುಜ ABM ನೋಡ್ರಿ, ಈ ತ್ರಿಭುಜದ ABM ಅಂದ್ರೆ ಈ ತ್ರಿಭುಜ ABM. ಅದೇ ರೀತಿ ಈಚೆ ಕಡೆ ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ತ್ರಿಭುಜ PQNಗಳಲ್ಲಿ PQN ಅಂತಂದ್ರೆ ಈ ತ್ರಿಭುಜ. ಇವೆರಡು ತ್ರಿಭುಜಗಳಲ್ಲಿ ನಾವು ಹೋಲಿಕೆ ಮಾಡ್ಕೋಬೇಕು. ನೋಡ್ರಿ, ಕೋನ B ABMನಲ್ಲಿ ಕೋನ B ಮತ್ತು PQNಗಳಲ್ಲಿ ಕೋನ Q. ಕೋನ B ಕೋನ Q. ಯಾಕಂತಂದ್ರೆ ಅವು ABC ಮತ್ತು PQR ತ್ರಿಭುಜಗಳು ಸಮರೂಪಿ ಅದಾವೆ. ಸಮರೂಪಿ ತ್ರಿಭುಜಗಳ ಅನುರೂಪ ಕೋನಗಳು ಕೂಡ ಸಮವಾಗಿರ್ತಾವೆ ಅಂತ ನಮ್ಗೆ ಗೊತ್ತೈತಿ. ಅದಕ್ಕೆ ಕೋನ B ಮತ್ತು ಕೋನ Q ಯಾಕೆ ಸಮ ಆಗಿರ್ತಾವೆ ಅಂದ್ರೆ ABC ಮತ್ತು PQR ತ್ರಿಭುಜಗಳು ಸಮರೂಪಿ ಆಗಿರೋದ್ರಿಂದ. ಅದೇ ರೀತಿ ಕೋನ M ನೋಡ್ರಿ, ಕೋನ M ಕೋನ N. ಈ ಕೋನ M ಈ ಕೋನ Nಗೆ ಸಮ ಆಗಿರ್ತದೆ. ಯಾಕಂತಂದ್ರೆ ಅವು ಪರಸ್ಪರ ಇಟ್ಟಿರ್ತಾವೆ ಅಂದ್ರೆ 90 ಡಿಗ್ರಿ ಆಗಿರ್ತಾವೆ. ದತ್ತ ಮತ್ತು ರಚನೆಯಿಂದ ಅಂತ ನಾವು ಹೇಳ್ಬೋದು. ಯಾಕಂದ್ರೆ ನಾವು ಲಂಬ ಎಳ್ಕೊಂಡಿವಲ್ಲ, ಆ ಲಂಬದಿಂದ ಪರಸ್ಪರ ಕೋನಗಳು 90 ಡಿಗ್ರಿ ಉಂಟಾಗಿರ್ತಾವೆ. ಆದ್ದರಿಂದ ನಾವೇನು ಹೇಳ್ಬೋದು, ABM ತ್ರಿಭುಜ ABM ಸಮರೂಪಿ ತ್ರಿಭುಜ PQN ಅಂತ ಹೇಳ್ಬೋದು. ಯಾಕಂದ್ರೆ ಇದು ಕೋನ ಸಮರೂಪತೆ ನಿರ್ಧಾರಕ ಗುಣದಿಂದಾಗಿ ಯಾವುದೇ ಎರಡು ತ್ರಿಭುಜದಲ್ಲಿ ಅನುರೂಪವಾಗಿರ್ತಕ್ಕಂಥ ಎರಡು ಕೋನಗಳ ಸಮವಿದ್ದಾಗ ಆ ಎರಡು ತ್ರಿಭುಜಗಳು ಸಮರೂಪವಾಗಿರುತ್ತವೆ ಅಂಥೇಳಿ ಕೋನ ಸಮರೂಪತೆಯ ಗುಣ ನಮ್ಗೆ ತಿಳಿಸ್ಕೊಡ್ತದೆ. ಆದ್ದರಿಂದ ಮುಂದುವರೆದು
ನೋಡಿರಿ, ಈಗ ನಾವು ಎ ಬಿ ಎಮ್ ಮತ್ತು ಪಿ ಕ್ಯೂ ಎನ್ ಎರಡು ತ್ರಿಭುಜಗಳು ಸಮರೂಪಿ ಅಂತ ಹೇಳಿದ್ವಿ. ನಾವು ಸಮರೂಪಿ ಅಂತ ಹೇಳಿದಾಗ ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳು ಕೂಡ ಅನುರೂಪ ಬಾಹುಗಳು ಅನುಪಾತಗಳು ಕೂಡ ಸಮ ಆಗಿರುತ್ತೆ. ಅದಕ್ಕೆ ಇಲ್ಲಿ ಮೊದಲು ನೋಡಿರಿ, ಎ ಎಮ್ ಅಪಾನ್ ಪಿ ಎನ್. ಇಲ್ಲಿ ಈಗ ಎ ಬಿ ಎಮ್ ತ್ರಿಭುಜದಲ್ಲಿ ನಾವು ಎ ಎಮ್ ಬಾಹು ತೊಗೊಂಡಿವತ್ತಂದ್ರೆ ಎ ಬಿ ಎಮ್ ತ್ರಿಭುಜದಲ್ಲಿ ನಾವು ಯಾವ ಬಾಹು ತೊಗೋಬೇಕು? ಎ ಎಮ್ ಎತ್ತರ ಬಾಹು ತೊಗೊಂಡಾಗ ಈ ಎ ಎಮ್ ಬಾಹುಗೆ ಅನುರೂಪವಾಗಿರ್ತಕ್ಕಂಥ ಬಾಹು ಪಿ ಎನ್ ಕ್ಯೂದಾಗ ಯಾವುದತ್ತಂದ್ರೆ ಪಿ ಎನ್, ಇದಕ್ಕೆ ಇದು ಅನುರೂಪ ಆಗ್ತದೆ. ಅದಕ್ಕೆ ಇಲ್ಲೇನಾಗ್ತದೆ ಅಂತಂದ್ರೆ ಎ ಎಮ್ ಅಪಾನ್ ಪಿ ಎನ್ ಇಜ್ಕೊಲ್ ಟು ನೆಕ್ಸ್ಟ್ ಇನ್ನೊಂದು ಯಾವ ಬಾಹು ತೊಗೋಬೇಕು? ನಾವು ಎ ಬಿ ತೊಗೋಬೇಕು. ಈಚೆ ಕಡೆ ಎ ಬಿ ಅಪಾನ್ ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಬಾಹು ಪಿ ಕ್ಯೂ. ಈ ಎ ಬಿ ಅಪಾನ್ ಪಿ ಕ್ಯೂ ಯಾಕಂತಂದ್ರೆ ಈ ಎ ಬಿ ಎಮ್ ಮತ್ತು ಪಿ ಕ್ಯೂ ಎನ್ ತ್ರಿಭುಜಗಳು ಸಮರೂಪಿ ಆಗಿರೋದ್ರಿಂದ ಅವುಗಳ ಅನುರೂಪ ಬಾಹುಗಳು ಅನುಪಾತಗಳು ಕೂಡ ಸಮ ಆಗಿರ್ತವೆ ಅನ್ನೋದು ಪ್ರಮೇಯದ ಹೇಳಿಕೆ. ಇದನ್ನು ನಾವು ಎರಡನೇ ಹೇಳಿಕೆ ಅಂತ ಪರಿಗಣಿಸೋಣ. ಮತ್ತು ನೆಕ್ಸ್ಟ್ ದತ್ತದಿಂದ ಏನು ಕೊಟ್ಟಾರು? ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಪಿ ಕ್ಯೂ ಆರ್ಗಳು ಸಮರೂಪಿ ಅಂತ ಕೊಟ್ಟಾರು. ಸಮರೂಪಿ ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತಗಳು ಸಮ ಇರುತ್ತವೆ ಅಂತೇಳಿ ನಮಗೆ ಪ್ರಮೇಯ ತಿಳಿಸ್ಕೊಡ್ತೈತಿ. ಅದಕ್ಕೆ ನಾವೇನು ಮಾಡೋಣ ಅಂತಂದ್ರೆ ಎ ಬಿ ಸಿ ಮತ್ತು ಪಿ ಕ್ಯೂ ಆರ್ ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತಗಳನ್ನು ತೊಗೊಳ್ಳೋಣ. ನೋಡಿರಿ, ಎ ಬಿ ಇಲ್ಲಿ ನಾವು ಎ ಬಿ ಸಿ ತ್ರಿಭುಜದ ಎ ಬಿ ಬಾಹು ತೊಗೊಂಡ್ರೆ ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಬಾಹು ಯಾವುದತ್ತಂದ್ರೆ ಪಿ ಕ್ಯೂ ಆಗಿರ್ತದೆ. ಅದಕ್ಕೆ ಇಲ್ಲಿ ಎ ಬಿ ಅಪಾನ್ ಪಿ ಕ್ಯೂ ಆಗಿರ್ತೈತಿ ಈಕ್ವಲ್ ಟು ಬಿ ಸಿ. ಇಲ್ಲಿ ನಾವು ಬಿ ಸಿ ತೊಗೊಂಡಿವತ್ತಂದ್ರೆ ಎ ಬಿ ಸಿ ತ್ರಿಭುಜದ ಬಿ ಸಿ ತೊಗೊಂಡಿವತ್ತಂದ್ರೆ ಅದಕ್ಕೆ ಅನುರೂಪವಾಗಿರ್ತಕ್ಕಂಥ ಪಿ ಕ್ಯೂ ಆರ್ ತ್ರಿಭುಜದಾಗ ಯಾವ್ದು ಬಾಹು ಅಂತಂದ್ರೆ ಪಿ ಆರ್ ಕ್ಯೂ ಆರ್. ಅದಕ್ಕೆ ಇಲ್ಲಿ ಏನಾಗ್ತೈತಿ? ಬಿ ಸಿ ಅಪಾನ್ ಕ್ಯೂ ಆರ್ ಆಗ್ತೈತಿ ಈಕ್ವಲ್ ಟು ಇನ್ನೊಂದು ಬಾಹು ಉಳಿತೈತಿ ನೋಡಿರಿ, ಎ ಸಿ ಅಥವಾ ಸಿ ಎ. ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಬಾಹು ಯಾವುದು ಅಂತಂದ್ರೆ ಈಚೆ ಕಡೆ ಪಿ ಆರ್ ಆಗಿರ್ತೈತಿ. ಅದಕ್ಕೆ ಇಲ್ಲಿ ಏನಾಗ್ತೈತಿ? ಸಿ ಎ ಅಪಾನ್ ಆರ್ ಪಿ. ಇದನ್ನು ಮೂರನೇ ಹೇಳಿಕೆ ಅಂತ ತಗೊಳ್ಳೋಣ. ಆದ್ದರಿಂದ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ ಇಂಟು ಎ ಎಮ್ ಅಪಾನ್ ಪಿ ಎನ್. ಹೇಳಿಕೆ 1 ಮತ್ತು 3 ನೋಡಿರಿ, ಒಂದನೇ ಹೇಳಿಕೆ ಏನೈತೆ ನಮ್ಗೆ? ಒಂದನೇ ಹೇಳಿಕೆ ನಾವೇನು ತೊಗೊಂಡು ವಿಸ್ತೀರ್ಣ ಎ ಬಿ ಸಿ ಬಾಗಲೇ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ಕ್ವಲ್ ಟು ಬಿ ಸಿ ಇಂಟು ಎ ಎಮ್ ಓಲ್ ಡಿವೈಡೆಡ್ ಬೈ ಕ್ಯೂ ಆರ್ ಇಂಟು ಪಿ ಎನ್ ಅಂತೈತಿ. ಅಂದರೆ ಇಲ್ಲಿ ಬಿ ಸಿ ಬಾಗಲೇ ಕ್ಯೂ ಆರ್ ಇಸ್ಕ್ವಲ್ ಟು ಎ ಎಮ್ ಇಂಟು ಪಿ ಎನ್ ಅಂತೈತಿ. ನಾವು ಅದಕ್ಕೆ ಏನು ಮಾಡಬೇಕು? ಎ ಎಮ್ ಇಂಟು ಪಿ ಎಮ್ ಇದ್ದದನ್ನು ಸೇಮ್ ಇಟ್ಕೋಬೇಕು. ಇಲ್ಲಿ ಎ ಎಮ್ ಇಂಟು ಪಿ ಎಮ್ ಇದ್ದದನ್ನು ಸೇಮ್ ಇಟ್ಕೋತೀವಿ. ಅದ್ರ ಮುಂದೆ ಏನು ಬರ್ತೈತಿ? ಬಿ ಸಿ ಅಪಾನ್ ಕ್ಯೂ ಆರ್ ಬರ್ತೈತಿ. ಈ ಬಿ ಸಿ ಅಪಾನ್ ಕ್ಯೂ ಆರ್ ಎದಕ್ಕೆ ಸಮ ಆಯ್ತು ಅಂದ್ರೆ ಇಲ್ಲಿ ನೋಡಿರಿ, ಈ ಬಿ ಸಿ ಅಪಾನ್ ಕ್ಯೂ ಆರ್ ಎದಕ್ಕೆ ಸಮ ಆಯ್ತು ಅಂದ್ರೆ ಇಲ್ಲಿ ಎ ಬಿ ಅಪಾನ್ ಪಿ ಕ್ಯೂಗೆ ಸಮ ಐತಿ. ಅದಕ್ಕೆ ನಾವು ಮಾಡೋದು ಬಿ ಸಿ ಅಪಾನ್ ಕ್ಯೂ ಆರ್ ಜಾಗದಾಗ ಏನು ಮಾಡ್ಕೊಳ್ಳೋದು? ಎ ಬಿ ಅಪಾನ್ ಪಿ ಕ್ಯೂ ತೊಗೊಳ್ಳೋದು. ಅದಕ್ಕೆ ಇಲ್ಲಿ ಹೇಳಿಕೆ 1 ಮತ್ತು 3ನೇ ಹೇಳಿಕೆಯಿಂದಾಗ ಏನಾಗ್ತೈತಿ? ವಿಸ್ತೀರ್ಣ ಎ ಬಿ ಸಿ ಬಾಗಲೇ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ ಇಂಟು ಎ ಎಮ್ ಅಪಾನ್ ಪಿ ಎನ್. ಇದು ಆಲ್ರೆಡಿ 1ನೇ ಹೇಳಿಕೆಯಲ್ಲಿ ಐತಿದೆ. ನೆಕ್ಸ್ಟ್ ಮುಂದೆ ಏನಾಗ್ತೈತೆ ನೋಡಿರಿ, ಇಸ್ಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ ಇಸ್ಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ ಆಗ್ತೈತೆ. ಹೆಂಗೆ ಆಗ್ತೈತೆ ಅಂದ್ರೆ ಇಲ್ಲಿ ಎ ಎಮ್ ಅಪಾನ್ ಪಿ ಎನ್ ಐತಿಲ್ಲ, ಇದ್ರ ಬೆಲೆ ನೋಡಿರಿ ಎರಡನೇ ಹೇಳಿಕೆಯಲ್ಲಿ ಎ ಎಮ್ ಅಪಾನ್ ಪಿ ಎಮ್ ಎದಕ್ಕೆ ಸಮ ಐತೆ ಅಂದ್ರೆ ಎ ಬಿ ಅಪಾನ್ ಪಿ ಕ್ಯೂಗೆ ಸಮ ಐತೆ. ಅದಕ್ಕೆ ನಾವೇನು ಮಾಡ್ಬೋದು? ಎ ಎಮ್ ಅಪಾನ್ ಪಿ ಎನ್ ಜಾಗದಲ್ಲಿ ಎ ಬಿ ಅಪಾನ್ ಪಿ ಕ್ಯೂ ಬರಿಬೋದು. ಇದು ಹೇಳಿಕೆ 2ರಿಂದ ಎ ಬಿ ಅಪಾನ್ ಪಿ ಕ್ಯೂ ಗುಂಡ್ಲೆ ಎ ಬಿ ಅಪಾನ್ ಪಿ ಕ್ಯೂ ಬತ್. ಇನ್ನು ಎ ಬಿ ಇಂಟು ಎ ಬಿ ಗುಣಾಕಾರ ಮಾಡಿರಿ ಎ ಬಿ ಸ್ಕ್ವೇರ್ ಆಗ್ತೈತಿ. ಪಿ ಕ್ಯೂ ಇಂಟು ಪಿ ಕ್ಯೂ ಗುಣಾಕಾರ ಮಾಡಿರಿ ಪಿ ಕ್ಯೂ ಸ್ಕ್ವೇರ್ ಆಗ್ತೈತಿ. ನೆಕ್ಸ್ಟ್ ಹಂಗಾದ್ರೆ ವಿಸ್ತೀರ್ಣ ಎ ಬಿ ಸಿ ಡಿವೈಡೆಡ್ ಬೈ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ ಬ್ರಿಕೆಟ್ ಕಂಪ್ಲೀಟ್ ಹೋಲ್ ರೆಸ್ಟು ಸ್ಕ್ವೇರ್ ಅಂತ ಬತ್ತು. ಇಲ್ಲಿ ನೋಡಿರಿ, ಎ ಬಿ ಅಪಾನ್ ಪಿ ಕ್ಯೂ ಎದಕ್ಕೆ ಸಮ ಐತೆ ಅಂದ್ರೆ ಬಿ ಸಿ ಅಪಾನ್ ಕ್ಯೂ ಆರ್ಗೆ ಸಮ ಐತಿ. ಬಿ ಸಿ ಅಪಾನ್ ಕ್ಯೂ ಆರ್ ಎದಕ್ಕೆ ಸಮ ಐತೆ ಅಂದ್ರೆ ಸಿ ಎ ಅಪಾನ್ ಆರ್ ಪಿಗೆ ಸಮ ಐತಿ. ಹಂಗಾದ್ರೆ ಪರಸ್ಪರ ಬಾಹುಗಳು ಸಮ ಇದ್ದಾಗ ಅವುಗಳ ವರ್ಗಗಳು ಕೂಡ ಸಮವಾಗಿರ್ತಾವೆ. ಅದಕ್ಕೆ ನಾವೇನು ಮಾಡ್ಬೋದು? ಸಮೀಕರಣ 3ರಿಂದ ಏನು ಮಾಡ್ಬೋದು ಅಂತಂದ್ರೆ ವಿಸ್ತೀರ್ಣ ಎ ಬಿ ಸಿ ಭಾಗಿಸಿ ವಿಸ್ತೀರ್ಣ ಪಿ ಕ್ಯೂ ಆರ್ ಇಸ್ಕ್ವಲ್ ಟು ಎ ಬಿ ಅಪಾನ್ ಪಿ ಕ್ಯೂ ಹೋಲ್ ರೆಸ್ಟು ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಅಪಾನ್ ಕ್ಯೂ ಆರ್ ಹೋಲ್ ರೆಸ್ಟು ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಎ ಅಪಾನ್ ಪಿ ಆರ್ ಹೋಲ್ ರೆಸ್ಟು ಸ್ಕ್ವೇರ್. ಇದು ಈ ರೀತಿ ನಾವೇನು ನೋಡ್ಬೋದು ಅಂತಂದ್ರೆ ಈ ಒಂದು ಪ್ರಮೇಯವನ್ನು ಇಲ್ಲಿ ಸಾಧಿಸಬಹುದು. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.